ಮೇಡಮ್ ಮೇಡಮ್ ಹಾ ಕುಮಾರ್, ಯಾಕೆ ಮೇಡಮ್ ಏನೋ ಬೇಜಾರಲ್ಲಿದ್ದೀರಾ? ಏನ್ ಮೇಡಮ್ ಇದು ಈ ತರ ಫೋಟೋಸ್ ತಗೊಂಡಿದ್ದಾರೆ? ಅದ್ ಸರಿ, ಅವ್ರು ಈ ಫೋಟೋ ಕಳ್ಸಿರೋ ಉದ್ದೇಶ? ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಟ್ಸ್. ಮೇಡಮ್ ನೀವ್ ಯಾಕೆ ಹಂಗ ಹೇಳ್ತಾ ಇದ್ದೀರಾ? ಅವಳಿ ಫೋಟೋಸ್ ಕಳ್ಸಿರೋದೆ ನಾನ್ ಹೊಟ್ಟೆ ಉರ್ಕೋಬೇಕು ಅಂತ. ಅಂಡ್ ನಾನ್ ಉರ್ಕೊಂಡ್ರೆ ಅವಳ ಇಂಟೆನ್ಷನ್ಸ್ ನಿಜ ಆಗುತ್ತೆ. ನಾನ್ ಆರಾಮಾಗೇ ಇದೀನಿ ಅಂತ ತೋರ್ಸ್ಕೋಬೇಕಲ್ವಾ? ಬಟ್ ನೀವು ನಿಜವಾಗ್ಲೂ ಆರಾಮಾಗಿದ್ದೀರಾ? ಅಫ್ಕೋರ್ಸ್ ಪ್ರೀತಿಗೆ ಯಾವ ಆಧಾರನೂ ಇಲ್ಲ ಕುಮಾರ್. ಅದ್ ನಿಲ್ಲೋದೆ ನಂಬಿಕೆ ಮೇಲೆ. ನನಗೆ ರವಿ ಮೇಲೆ ಪೂರ್ತಿ ನಂಬಿಕೆ ಇದೆ. ಗುಡ್ ಮೇಡಮ್. ಹೇಳು ಶ್ರುತಿ. ನೀನ್ ಹೇಳ್ಬೇಕು. ಫೋನ್ ಮಾಡಿ ನೀನ್ ತಾನೆ? ನಾನ್ ಯಾಕ್ ಫೋನ್ ಮಾಡ್ದೆ ಅಂತ ನಿನಗ್ ಗೊತ್ತಲ್ವಾ? ಪ್ರಾಮಿಸ್ ಗೊತ್ತಿಲ್ಲ ಶ್ರುತಿ. ನಿಮ್ ಓನರ್ ಇದಾರಲ್ಲ, ಓನರು ನಿನ್ ಜೊತೆ ವೆರೈಟಿ ಫೋಟೋಸ್ ತಗೊಂಡಿದ್ದಾಳೆ. ಅದು ಅದು ನಿಮ್ಗೆ ಗೊತ್ತಾಯ್ತು? ಬ್ಲಡಿ ಫೂಲ್. ಆ ಫೋಟೋಸ್ ತಗೊಂಡಿರೋದು ತಪ್ಪಲ್ಲ, ಬಟ್ ನನಗ್ ಕಳ್ಸಿರೋದು ತಪ್ಪಲ್ವಾ? ನನಗೆ ಫಿಕ್ಸ್ ಕಳ್ಸಿಲ್ಲ ಅಂದ್ರೆ ಪರವಾಗಿಲ್ವಾ? ಅದ್ ಹಾಗಲ್ಲ ಶ್ರುತಿ, ಸುಮ್ನೆ ಕ್ಯಾಶುಯಲ್ ಆಗಷ್ಟೇ ಅಲ್ಲ. 20 ಸೆಕೆಂಡ್ಸ್ ಕೂಡ ತಪ್ಕೊಂಡಿರ್ಲಿಲ್ಲ ಅಲ್ವಾ? ಆಹಾ, ಸೊ ನಿನ್ ಪಾಲಿಗೆ ಅಲ್ಲಿ ಆಗ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಆಯ್ತು. ಇಲ್ಲ ರವಿ, ಇದು ನಾನು ನೀನು ಅಂದ್ಕೊಂಡಂಗ್ ನಡೀತಾ ಇಲ್ಲ. ಇಟ್ಸ್ ಟೇಕಿಂಗ್ ಅ ಡಿಫ್ರೆಂಟ್ ರೂಟ್. ಸೊ ಬಿ ಪ್ರಿಪೇರ್ಡ್ ಫಾರ್ ದ ಫರ್ದರ್ ಕಾನ್ಸಿಕ್ವೆನ್ಸಸ್. ಹೇಳ್ತಾ ಇದ್ದೀನಿ ರವಿ. ಏನಂಗಂದ್ರೆ? ಇಷ್ಟು ದಿನ ನಮ್ ಜಗಳ ಹೋಟೆಲ್ ಸಂಬಂಧಪಟ್ಟಿದ್ದಾಗಿತ್ತು, ಬಟ್ ಇವಾಗ ಇಟ್ ಇಸ್ ಪರ್ಸನಲ್. ಮನೆಗೆ ಬಿರುಗ್ ಬಿದ್ರೆ ಸಿಮೆಂಟ್ ಹಾಕಿ ಸರಿ ಮಾಡ್ಬೋದು, ಆದ್ರೆ ಮನ್ಸಲ್ಲಿ ಬಿರುಗಾಳಿ ಎದ್ರೆ ಅದನ್ನ ಸರಿ ಮಾಡೋ ಪದಾರ್ಥ ಯಾವ್ದೂ ಇಲ್ಲ. ಹುಷಾರಾಗಿರು. ಇಲ್ಲ ಶ್ರುತಿ, ನಿನಗ್ ನನ್ ಮೇಲೆ ಅನ್ಮಾನನಾ? ಯು ಫೂಲ್. ಬೆಂಕಿ ಮುಂದೆ ಬೆಣ್ಣೆ. ನಾನ್ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳ್ಕೊಂಡಂಗಿದು. ಓಕೆ, ನೀನ್ ಗೋವಾಗ್ ಹೋಗ್ಬೇಕಂತಿದ್ಯಲ್ಲ, ಹೋಗ್ಬಾ. ಆದ್ರೆ ಈ ತರ ನಾನ್ ಸೆನ್ಸ್ ನೆಲ್ಲ ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ ಅನ್ಕೊಳ್ಳೇ ಬೇಡ. ಹೇಳ್ತಾ ಇದ್ದೀನಿ, ಗುಡ್ ಲಕ್. ಶ್ರುತಿ, ನೀತು ಎಸ್ ರವಿ. ಯಾಕ್ ರವಿ ಇಷ್ಟೊಂದ್ ಗರಂ ಆಗಿದ್ಯಾ? ನೀನ್ ಮಾಡೋ ಕೆಲ್ಸ ಅಂತದ್ದು. ನಾನೇನ್ ಮಾಡ್ದೆ? ಪ್ರೆಸ್ ಮೀಟ್ ಅಲ್ಲಿ ತಗೊಂಡಿದ್ ಫೋಟೋಸ್ನ ಶ್ರುತಿಗೆ ಕಳ್ಸಿದ್ಯಾ? ಅಯ್ಯೋ ರವಿ, ನಾನ್ ಶ್ರುತಿಗ್ ಮಾತ್ರ ಕಳ್ಸಿಲ್ಲಪ್ಪ. ಕ್ಯಾಶ್ ಆಗಿ ಎಲ್ರಿಗೂ ಕಳಿಸ್ದೆ, ಅದು ಶ್ರುತಿಗೂ ಹೋಗಿದೆ. ತಪ್ಪು ಮಾಡ್ತಾ ಇದ್ದೀನಿ. ಇದು ನನ್ ಪರ್ಸನಲ್ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಏನಾಯ್ತು? ಮದ್ವೆ ಆಗಿದ್ರೆ ನಿಮ್ಗೂ ಗೊತ್ತಾಗ್ತಾ ಇತ್ತು. ದಿಸ್ ಇಸ್ ನಾಟ್ ಫೇರ್. ದಯವಿಟ್ಟು ಇಂಥ ತಪ್ಪು ಮುಂದೆ ಯಾವತ್ತೂ ಮಾಡ್ಬೇಡಿ ಪ್ಲೀಸ್. ಸೊ ನಾನ್ ಅನ್ಕೊಂಡಾಗೆ ಆಗಿದೆ. ಇದಿನ್ನೂ ಕಂಟಿನ್ಯೂ ಆಗುತ್ತೆ ರವಿ, ಡೋಂಟ್ ವರಿ. ಆ ಹುಡ್ಗ ಹಳ್ಳದಲ್ಲಿ ಬಿದ್ದಿದ್ದ ಅಳಿಲನ್ನ ಕಾಪಾಡ್ದ. ಎಲ್ರು ಅದನ್ನ ನೋಡಿ ಚಪ್ಪಾಳೆ ತಪ್ತಿದ್ರು. ಅಯ್ಯೋ ಅಯ್ಯೋ, ನಾನು ಮೊದ್ಲೇ ಇಲ್ಲಿ ಟೆನ್ಷನ್ ಇದ್ರೆ ಇವಳು ಹುಡುಗ ಅಳಿಲು ಅಂತ ಈ ಕತೆ ಹೇಳ್ಕೊಂಡು ಕೂತವಳೆ. ಟೀಚರ್, ನೀವು ಟೆನ್ಷನ್ ಆಗದೆ ಇರುತ್ತಾ? ಅಯ್ಯೋ, ನಮ್ ಮನೇಲಿ ಎಲ್ಲೋ ಇದಿದ್ ನಾಗರಾವ್ನ ಕರ್ಕೊಂಡ್ ಬಂದು ಉತ್ತ ಕಟ್ತಾ ಇದೀವಿ. ಟೆನ್ಷನ್ ಆಗದೆ ಇರುತ್ತಾ? ಆ ಬಿಲ್ಟು ರಾತ್ರಿ ಎಲ್ಲ ದೇವದ್ ತರ ಮನೆ ತುಂಬಾ ಓಡಾಡ್ತಿರ್ತಾನೆ. ಬೆಳಗ್ಗೆ ಆದ್ರೆ ನನ್ ಮನೋಜ್ ಪಕ್ಕದಲ್ಲೂ ಮಲ್ಗಿರ್ತಾನೆ. ಪಾಪ ನನ್ ಮನೋಜ ಹೆದರ್ಕೊಂಡು ಓಡಿ ಹೊರಗ್ ಬರ್ತಾನೆ. ಅಲ್ಲ, ಮತ್ತೇನಾದ್ರೂ ಇನ್ನೊಂದು ಸರಿ ನೀವು ಅಮ್ಮ ತಾಯಿ ಬೇಡ, ನೀವ್ ಮಾಡಿದ್ದೆ ಮೊನ್ನೆ ಮಾಡಿದ್ದಕ್ಕೆ ನನ್ ಗಂಡ ನನ್ನನ್ನ ಪೊಲೀಸ್ ಹಿಡ್ಕೊಡ್ತೀನಿ ಅಂತ ಹೇಳಿದ್ರು. ನೀವು ಸದ್ಯಕ್ಕೆ ಏನು ಮಾಡದ್ ಬೇಡ, ಬಿಟ್ಬಿಡಿ. ಟೀಚರ್, ಬೇರೆ ಏನ್ ಪ್ಲಾನ್ ಮಾಡಿದಿರಾ? ಆ ಪಿಲ್ಟು ನಿಮ್ಮಿಬ್ಬರಿಗೂ ಹತ್ತ ಆಗ್ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಿರೋದು. ಟೀಚರ್, ಚಿಕ್ಕ ಹುಡುಗ ಹಾಗೆಲ್ಲ ಯೋಚನೆ ಮಾಡಲ್ಲ. ಅವನಲ್ಲ, ಆ ಹೂ ಕಟ್ಟವಳು. ಅಲ್ಲ, ನಾನ್ ನಿಮ್ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಮನೇಲಿ ಇದ್ದಲ್ಲ ಮೀನಾ, ಅವಳು ಹೇಳ್ಕೊಟ್ಟಿರ್ಬೋದು ಅಂತಿರೋದು. ಅವಳು ಹೀಗೆಲ್ಲ ಮಾಡಿರ್ಬೋದು ಬಿಡಿ. ರೋಹಿಣಿ, ನೀನು ಹುಡುಗನ್ನ ನಿನ್ ರೂಮ್ ಒಳಗ್ ಬಿಟ್ಕೋಬೇಡ. ಇಬ್ರು ರೂಮ್ ಒಳಗ್ ಹೋಗಿದ ತಕ್ಷಣ ಬಾಕ್ಲ ಹಾಕೊಂಡ್ಬಿಡಿ. ಏನೇ ಮಾಡಿದ್ರು ತೆಗಿಬೇಡಿ. ಅರ್ಥ ಆಯ್ತಾ? ನಿನಗೆ ಹೇಳ್ತಿರೋದು ಅರ್ಥ ಆಯ್ತಾ? ಅರ್ಥ ಆಯ್ತತೆ. ನಿನ್ನೂ ಮನೋಜನು ಬದಲಾಯಿಸ್ಬಿಟ್ರೆ ಆ ಪಿಲ್ಟುನ ಪರ್ಮನೆಂಟ್ ಆಗಿ ನಮ್ಮನೇಲೆ ಇಟ್ಕೋಬಹುದು ಅನ್ನೋ ಪ್ಲಾನು ಆ ಮೀನಂದು. ಅದಕ್ಕೆ ಹೇಳ್ತಾ ಇರೋದು, ನೀನು ಮನೋಜ ಹುಡ್ಗನ ದೂರ ಇಡಿ ಅಂತ. ಅವನ್ನ ನೋಡ್ಬೇಡಿ, ಮಾತಾಡ್ಬೇಡಿ, ಅವನಿಗೋಸ್ಕರ ಏನು ಮಾಡ್ಬೇಡಿ. ಟೀಚರ್, ನನ್ಗೊಂದು ಅನಿಸ್ತಾ ಇದೆ. ಏನು? ಟೀಚರ್, ಆ ಹುಡುಗನ್ ತಾಯಿ ಆಕ್ಸಿಡೆಂಟ್ ಅಲ್ಲಿ ಸತ್ರು ಅಂತ ತಾನೇ ನೀವ್ ಹೇಳಿತು. ಈಗೆಲ್ಲ ಈ ಅಲ್ಪಾಯುಷ್ಯದಲ್ಲಿ ಸತ್ರೆ ಆ ಆತ್ಮ ಅವರ ಪ್ರೀತಿ ಪಾತ್ರರ ಹತ್ರ ಸುತ್ತಾಡ್ತಾನೇ ಇರುತ್ತಂತೆ ಟೀಚರ್. ಹಾಗೆ ಆ ಹುಡುಗನ ತಾಯಿ ಆತ್ಮ ಅವನು ನೋಡಕ್ಕೇನಾದ್ರೂ ನಿಮ್ಮನೆಗ್ ಬಂದಿದ್ದಿದ್ರೆ, ನನಗೇನೋ ಆ ಹುಡುಗನ ತಾಯಿ ಆತ್ಮ ಆ ಮನೆಗ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ಟೀಚರ್. ಯಾಕ್ರಿ ವಿಶಾಲಾಕ್ಷಿ ಅವ್ರು ಏನೇನೋ ಹೇಳಿ ಎದುರಿಸ್ತಿದ್ದೀರಾ ನನ್ಗೆ? ಸಡನ್ ಆಗಿ ಮಗು ಎದ್ದು ಓಡಾಡ್ತಿದೆ ನಿದ್ದೆಗಣ್ಣಲ್ಲಿ ಅಂದ್ರೆ ಇದು ಒಂದು ಕಾರಣ ಆಗಿರಬಹುದು ಅಂತ. ಮಗನ್ ನೋಡ್ಬೇಕು ಅನ್ನೋ ಆಸೆಯಲ್ಲೇ ಯಾವ್ದೋ ದೇಶದಲ್ಲಿ ದುಡಿತಾ ಸತ್ತೋರ್. ಈಗ ಆ ಹುಡುಗ ಹೇಗಿದ್ದಾನೆ ಅಂದ್ರೆ ಮಗ ಹೇಗಿದ್ದಾನೆ ಅಂತ ನೋಡೋದಿಕ್ಕೆ ಆಗಾಗ ಬರ್ಬೋದಲ್ಲ. ಅಯ್ಯೋ ಅಯ್ಯೋ, ಏನನ್ನ ರೋಹಿಣಿ ಇವ್ರು ಹಿಂಗೆಲ್ಲ ಹೇಳ್ತಿದಾರೆ? ಅಲ್ಲ, ನಮ್ಮನೆಗೆ ನಿಜವಾಗ್ಲೂ ದೆವ್ವ ಇದೆಯಾ? ನೀವಿದುರಲ್ಲ. ಏನಂದೆ? ಅತ್ತೆ, ನಿಮಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಪೂಜೆ ವ್ರತ ಅಂತ ದೇವಸ್ಥಾನಕ್ ಹೋಗ್ಬಿಟ್ ಬರ್ತಾನೆ ಇರ್ತೀರಾ. ನೀವಿರೋ ಹತ್ರ ಆ ತರದೆಲ್ಲ ಏನು ಬರಲ್ಲ ಅತ್ತೆ. ಅದು ಇವ್ರು ಹೇಳ್ತಿರೋದನ್ನ ಕೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತಿದೆ. ನಾನು ಎದ್ದು ನೋಡ್ಬೇಕಾದ್ರೆ
ಹುಡ್ಗ ಸೀದಾ ನಡ್ಕೊಂಡ್ ಬಂದು ಸೋಫಾ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ದ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಆ ಹುಡ್ಗ ನಿದ್ರಲ್ಲಿ ನಡೆದಿದ್ದಾನಷ್ಟೇ. ಟೀಚರ್, ಇದನ್ನ ಸಾಧಾರಣಕ್ ಬಿಡಕ್ ಆಗಲ್ಲ. ನೋಡಿ, ನಾನೊಂದ್ ಹೇಳ್ತೀನಿ, ನಿಮ್ ನೆಮ್ಮದಿಗೋಸ್ಕರನಾದ್ರೂ ಒಂದ್ ಸಣ್ಣ ಪೂಜೆ ಮಾಡ್ಸಿ. ಏನ್ ಪೂಜೆ? ದೆವ್ವನ್ ನೋಡ್ಸಕ್ಕೆ ಪ್ರೇತ ಶಾಂತಿ. ಆಂಟಿ, ನಮ್ಮ ಅತ್ತೆನ ಪ್ರೇತ ಅಂತೆಲ್ಲ ಕರಿಬೇಡಿ ನೀವು. ಅಯ್ಯೋ, ನಾನು ನಮ್ ಟೀಚರ್ನೆಲ್ಲಮ್ಮ ಪ್ರೇತ ಅಂತ ಕರ್ದೆ. ಪ್ರೇತ ಶಾಂತಿ ಅಂದ್ರಲ್ಲ. ಅದು ಆ ಶಾಂತಿ ಹೆಸ್ರಮ್ಮ, ನಿಮ್ ಅತ್ತೆ ಹೆಸ್ರಲ್ಲ. ಶಾಂತಿ, ನೀ ಮನೆ ಬಿಟ್ಟು ಹೋಗ್ತಿದ್ಯಾ? ಓ, ನಿನ್ ತಮಾಷೆ ಬೇರೆ. ಆ ಮಗು ನಮ್ ಮನೆ ಬಿಟ್ಟು ಹೆಂಗ್ ಓಡ್ಸೋದಂತ ನಾನ್ ಯೋಚನೆಯಲ್ಲಿದ್ರೆ ಇವಳು ತಮಾಷೆ ಅಲ್ವೇ? ಹೋದ್ ಸರಿ ಮಾಡಿದಕ್ಕೆ ಅಣ್ಣ ಚೆನ್ನಾಗ್ ಬೈದಿದ್ದಾರೆ. ಈ ಸರಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಿನ್ ಮನೆ ಬಿಟ್ಟೆ ಕಳಿಸ್ತಾರ ಕಣೆ. ಕಾಶಿನತ್ತವ್ರೆ, ಇವತ್ತು ಈ ವಿಡಿಯೋ ಸಾಕಲ್ವಾ? ಸಾಕು ಕಸ್ತೂರಿ ಅವ್ರೆ. ಓಕೆ, ಬನ್ನಿ ಕಾಫಿ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಅವ್ರೆ. ಟೀಚರ್, ಏನ್ ಟೀಚರ್ ಇವರಿಬ್ರು ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ? ಎಲ್ಲ ನನಗ್ ಕರ್ಮ. ಇವ್ರಿಬ್ಬರನ್ನು ದೂರ ಮಾಡಕ್ ಆಗ್ತಿಲ್ಲ. ಮನೇಲಿ ಆ ಹುಡುಗನ್ನ ಹೊಡೆದು ಆಚೆಗೆ ಹಾಕಕ್ಕಾಗ್ತಿಲ್ಲ. ನೀವ್ ಟೆನ್ಷನ್ ಆಗ್ಬಿಡಿ ಅತ್ತೆ. ಇನ್ ಸ್ವಲ್ಪ ದಿನದಲ್ಲೇ ಆ ಹುಡ್ಗನ್ ಅಜ್ಜಿ ಬಂದ್ಬಿಟ್ಟು ಅವನ್ನ ಕರ್ಕೊಂಡ್ ಹೋಗ್ತಾರೆ. ಹಂಗೆಲ್ಲ ಆಗೋ ತರ ನನಗೇನ್ ಕಾಣ್ತಾ ಇಲ್ಲ. ನಾನ್ ಹೇಳ್ದಂಗೆ ನೀನು ಮನೋಜ ಆ ಹುಡುಗನ್ನ ನಿಮ್ಮಿಂದ ದೂರ ಇಡಿ, ಅರ್ಥ ಆಯ್ತಾ? ಸರಿ ಅತ್ತೆ. ಸೊ ಎಲ್ಲಾ ವಿಷಯ ಮೀನಾಗ್ ಗೊತ್ತಾಗಿದೆ ಅಂತ ಆಯ್ತು. ನಿಮ್ ಗಂಡ ಕೃಷ್ಣ ಹತ್ರಕ್ ಸೇರಿಸ್ತಾ ಇಲ್ವಾ ಇನ್ನು? ಅತ್ತೆನೂ ಬಿಡ್ತಿಲ್ಲ. ಈ ಸತ್ಯ ಮೀನಂಗ್ ಗೊತ್ತಾಗ್ಬಾರ್ದಿತ್ತು. ನೀನಂಗ್ ಗೊತ್ತಾಗಿರೋದಕ್ಕೆ ಇನ್ನೂ ಆ ಮನೇಲಿದ್ಯಾ. ಸೂರ್ಯಂಗೇನಾದ್ರೂ ಗೊತ್ತಾಗಿದ್ದಿದ್ರೆ ನೀನ್ ಈ ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ. ಅಪ್ಪಿ ತಪ್ಪಿ ಈ ವಿಷಯನ ಸಂತೋಷ್ ಅವ್ರ ಹತ್ರ ಬಾಯ್ ಬಿಡ್ಬೇಡ. ಅವ್ರು ಸೂರ್ಯಂಗ್ ಹೇಳೇ ಹೇಳ್ತಾರೆ. ಸೂರ್ಯನ್ ಹತ್ರ ಹೇಳದ್ ಬಿಡು. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನನ್ನೇ ಹತ್ರಕ್ ಸೇರ್ಸಲ್ಲ. ಎಂತ ಕೇಡಿ ಫ್ರೆಂಡ್ಸ್ ಹವಾಸ ಮಾಡಿದ್ಯಾ ಅಂತ ಮನೆಯಿಂದ ಆಚೆ ಓಡಿಸ್ತಾರೆ. ನೋಡು, ನನಗೆಂತ ದುಸ್ಥಿತಿ ಬಂದಿದೆ ನಿನ್ನಿಂದ. ಯಾಕೆ ಇಷ್ಟೊಂದು ಪಶ್ಚಾತ್ತಾಪ ಪಡ್ತಿದ್ಯಾ? ನನ್ ಫ್ರೆಂಡ್ಶಿಪ್ ಬೇಡ ಅಂದ್ರೆ ಹೊರಟ್ಬಿಡು ಇಲ್ಲಿಂದ. ಮುಗಿತಲ್ಲ ಎಲ್ಲ ನಿನ್ ಕೆಲ್ಸಗಳು. ಇನ್ ನನ್ನ ಅವಶ್ಯಕತೆ ಏನಿಗ್ ಬೇಕು ಹೇಳು? ನೀವಿಬ್ರು ಜಗಳಾಡೋದು ನಿಲ್ಲಿಸ್ತೀರಾ? ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಹಾಯ್ ಮೀನಾ ಅವ್ರೆ, ಚೆನ್ನಾಗಿದ್ದೀರಾ? ಎಲ್ಲಾ ವಿಷಯ ಗೊತ್ತಿದ್ರು ಎಷ್ಟ್ ಚೆನ್ನಾಗ್ ನಾಟಕ ಮಾಡ್ಕೊಂಡಿದ್ದೀರಾ ಅಲ್ವಾ? ಒಂದ್ ಸಂಸಾರದಲ್ಲಿ ಹೀಗೆಲ್ಲ ಆಗ್ತಿದೆ ನೋಡಿ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಿದ್ರೆ ಅದನ್ನ ಮೆಚ್ಬೋದಾಗಿತ್ತು. ಆದ್ರೆ ನೀವು ಅದು ಫ್ರೆಂಡ್ಶಿಪ್ ಅಂತ. ಒಬ್ಳಿಗೋಸ್ಕರ 10 ಜನ ಜೀವನ ಹಾಳಾದ್ರೂ ಪರವಾಗಿಲ್ವಾ? ನೀನವ್ರೆ, ನನ್ ಯಾರ ಜೀವನನು ಹಾಳು ಮಾಡ್ತಿಲ್ಲ. ಮನೋಜ್ ಅವ್ರ ಜೀವನ ಹಾಳಾಗಿಲ್ವಾ? ಹೇಗೆ? ಏನ್ ಹೇಗೆ? ಹೆಣ್ಣು 2 ಮಕ್ಳು ತಾಯಿ ಆಗ್ಬೋದು, ಆದ್ರೆ ಇಬ್ರು ಗಂಡಂದಿರ್ ಹೆಂಡತಿ ಆಗಕ್ ಆಗಲ್ಲ. ಅದನ್ನ ಯಾವ ಗಂಡು ಸಹಿಸೋದಿಲ್ಲ. ಬಿಡು, ಅಂತ ಮಾತ್ನೆಲ್ಲ ನನ್ಗೂ ಆಡೋದಕ್ಕೆ ಇಷ್ಟ ಆಗಲ್ಲ. ಏನಾಯ್ತು ಕೃಷ್ ವಿಷಯ? ನಾನ್ ಏನ್ ಮಾಡ್ಲಿ ಮೀನ್? ಅತ್ತೆಯವರು ಕೃಷ್ಣ ನಮ್ ರೂಮ್ ಒಳಗೆ ಬರಕ್ಕೂ ಬಿಡ್ತಾ ಇಲ್ಲ. ಮನೋಜ್ ಅವರು ಅವನ್ನ ಕಣ್ಣೆತ್ ಕೂಡ ನೋಡ್ತಾ ಇಲ್ಲ. ಅಂದ್ರೆ ಹೀಗೆ ಇದ್ಬಿಡಿ ಆ ಮನೆ ಅಂತನಾ? ನಾನ್ ಏನ್ ಮಾಡು ಅಂತೀರಾ? ಆ ವಿಶಾಲಾಕ್ಷಿ ಬೇರೆ ಕೃಷ್ಣ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹಠ ಹಿಡ್ದು ಕೂತಿದ್ದಾರೆ. ಅವ್ರು ಏನ್ ಐಡಿಯಾ ಕೊಡ್ತಾರೆ ಅಂತ ಅತ್ತೆ ಕಾಯ್ತಾ ಇದಾರೆ. ಮತ್ತೆ ಕಿಡ್ನಾಪ್ ಪ್ಲಾನ್ ಏನಾದ್ರು? ಇಲ್ಲ, ಮಾವ ಬೈದಾಗಿಂದ ಅತ್ತೆ ಹೆದರ್ಕೊಂಡಿದ್ದಾರೆ. ಅಂತ ಕೆಲ್ಸಕ್ಕೆಲ್ಲ ಅವ್ರ ಮತ್ತೆ ಕೈ ಹಾಕಲ್ಲ. ಸರಿ, ಮುಂದೆ? ನನಗ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವೇ ಏನಾದ್ರೂ ಹೇಳಿ. ಏನೇನೆಲ್ಲಾ ಮಾಡಿದೀರಾ ನೀವು? ಇದಕ್ ನನ್ನ ಹತ್ರ ಉತ್ತರ ಕೇಳ್ತಿದ್ದೀರಾ? ಪ್ರಳಯ ಅಂತಕ್ಕೆ ನೀನು ಆಕ್ಲಿಸಿದ್ರೆ 600 ಸುಳ್ಳು ಉದ್ರೋಗುತ್ತೆ ನಿನ್ ಬಾಯಿಂದ. ನೀನಾ ಈಗೆಲ್ಲ ಮಾತಾಡಿ ಅವಮಾನ ಮಾಡ್ಬೇಡಿ. ನೋಡು ರೋಹಿಣಿ, ನಾನ್ ಸುಮ್ನೆ ಇದೀನಿ ಏನ್ ಮಾತ್ರಕ್ಕೆ ಸುಮ್ನೆ ಇರ್ತೀನಿ ಅಂತ ಅನ್ಕೋಬೇಡು. ಕೃಷು ಮನೆಗ್ ಬಂದಿದ್ದಾನೆ, ನಮ್ ಜೊತೆ ಓಡಾಡ್ತಿದ್ದಾನೆ. ಕೃಷು ನಿಮ್ ಹತ್ರ ಮಲ್ಗೋದಕ್ಕೆ ಅಂತ ಕಳಿಸ್ದಾಗ ಅತ್ತೆ ಅವನ್ ಮೇಲೆ ದೆವ್ವ ಬಂದಿದೆ ಅನ್ನೋ ರೀತಿ ಮಾತಾಡ್ಬಿಟ್ರು. ಅಲ್ಲ, ಕೃಷ್ ಪರವಾಗಿ ನಾನ್ ಮಾತಾಡ್ದಾಗಲ್ಲ ನನ್ ಮೇಲೆ ದೆವ್ವ ಬಂದಿದೆ ಅನ್ನೋ ರೀತಿಯಾಗಿ ಬೈತಿದಾರೆ ನನ್ಗೆ. ಏನ್ ಹೇಳಿದ್ರಿ ಇವಾಗ ನೀವು? ಏನೋ ಹೇಳಿ ಹೇಳಿ ಮೀನಾ. ಮೋಸ್ಟ್ಲಿ ಅವಳಿಗೆ ಏನೋ ಐಡಿಯಾ ಬಂದಿರೋ ಹಾಗಿದೆ. ಹೇಳಿ. ನಾನ್ ಯಾವ ಐಡಿಯಾನು ಕೊಟ್ಟಿಲ್ವಲ್ಲ. ಗೆಜ್ಜೆ ನೋಡಿ ಪಾದದ ಸೈಜ್ ಹೇಳೋಳು ನಮ್ ರೋಹಿಣಿ. ಮಾತಲ್ಲೂ ಒಂದೊಂದ್ ಐಡಿಯಾ ಹುಡುಕ್ತಾಳೆ ಅವಳು. ಇವಾಗ್ಲೂ ಏನೋ ಐಡಿಯಾ ಹುಡುಕಿರ್ತಾಳೆ. ಅಲ್ಪಾಯುಷ್ಯದಲ್ಲಿ ಸತ್ರೆ ಆ ಆತ್ಮ ಅವರ ಪ್ರೀತಿ ಪಾತ್ರರ ಹತ್ರ ಸುತ್ತಾಡ್ತಾನೇ ಇರುತ್ತಂತೆ ಟೀಚರ್. ಆ ಹುಡುಗನ ತಾಯಿ ಆತ್ಮ ಅವನು ನೋಡಕ್ಕೇನಾದ್ರೂ ನಿಮ್ಮನೆಗ್ ಬಂದಿದ್ದಿದ್ರೆ? ಅಂತ ಕಲಾಕಾರ ಬುದ್ಧಿ ಇದೆ ಅಂತ ನನ್ಗೂ ಗೊತ್ತು. ಆದ್ರೆ ಸಾಕು ಮೀನವ್ರೆ, ನನಗ್ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಕೃಷ್ ಮೇಲೆ ಮನೋಜ್ ಅವ್ರಿಗೆ ಹತ್ರ ಆಗ್ತಾನೆ. ಯಾಕ್ ನಾನ್ ಬರ್ತಿದ್ದಂಗೆ ಫೋನ್ ನೋಡ್ತಾ ಇದೀಯಾ? ಕೆಲವೊಂದಿನ ನೋಡಿದ್ರು ನೋಡ್ದೇ ಇರೋರ್ ತರ ಇದ್ಬಿಡೋದು ಜಾಣರ ಲಕ್ಷಣ. ಆದ್ರೂ ಅವಳು ನಿಂಗ ಫೋಟೋ ಕಳಿಸ್ಬಾರ್ದಾಗಿತ್ತು. ಬೇರೆಯವ್ರೆಲ್ಲರಿಗೂ ಕಳಿಸ್ಬೋದಂತ ಇದ್ರ ಬಗ್ಗೆ ನೀನ್ ಅವಳ ಜೊತೆ ಮಾತಾಡ್ದ್ಯಾ? ಅವಳು ನಾನ್ ಅಪ್ಸೆಟ್ ಆಗ್ಬೇಕು ಅಂತ ಹೀಗ್ ಮಾಡಿರೋದು. ಈಗ ನಾನ್ ಅಪ್ಸೆಟ್ ಆಗಿರೋದು ಅವಳಿಗೆ ಗೊತ್ತಾಗಿ ತುಂಬಾ ಖುಷಿಯಾಗಿರ್ತಾಳೆ ಅವಳ ಪ್ಲಾನ್ ಸಕ್ಸಸ್ ಆಗಿದೆ ಅಂತ. ಶ್ರುತಿ, ನೀನ್ ಅಪ್ಸೆಟ್ ಆಗ್ಬೇಕನ್ನೋ ಇಂಟೆನ್ಷನ್ ಅವಳಿಗೆ ಯಾಕಿರುತ್ತೆ? ಅವಳ ಇಂಟೆನ್ಷನ್ ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ರವಿ. ಓಕೆ ಫೈನ್, ನಾನಿವಾಗ ನೀನು ಗೋವಾ ಫೆಸ್ಟಿವಲ್ಗೆ ಹೋಗ್ಬೇಡ ಅಂತಂದ್ರೆ ಏನ್ ಮಾಡ್ತೀಯ? ನೀನಾಗ ಹೇಳಲ್ಲ ಅನ್ನೋ ನಂಬಿಕೆ ನನ್ಗಿದೆ. ಹೌದಾ? ಹೌದು, ಯಾಕಂದ್ರೆ ನಿನಗ್ ನನ್ ಮೇಲೆ ನಂಬಿಕೆ ಇದೆ. ನೀನಾಗ ಹೇಳಲ್ಲ ಅನ್ನೋ ನಂಬಿಕೆ ನನಗೂ ನಿನ್ ಮೇಲಿದೆ. ನಮ್ಮಿಬ್ರು ಮಧ್ಯೆ ಇರೋ ನಂಬಿಕೆನೆ ಹೊಡಿಬೇಕು ಅಂತಿರೋದು ನೀತು ಪ್ಲಾನ್. ಶ್ರುತಿ, ಅದ್ ಸಾಧ್ಯನಾ? ನಿನ್ನ ಪ್ರೀತಿಸಿ ಮದ್ವೆ ಆಗಿದ್ದೀನಿ ಅನ್ನೋದು ಮಾತ್ರ ಸತ್ಯ ಅಲ್ಲ, ಸಾಯೋರ್ಗು
ನಿನ್ನನ್ನೇ ಪ್ರೀತಿಸ್ತೀನಿ ಎಂದು ಸತ್ಯ. ಮನೋಜನ ಕೆಲ್ಸ ಇರ್ಲಿಲ್ಲ, ಸೂರ್ಯನ್ ಸಂಬಳ ಸಾಕಾಗ್ತಾ ಇರ್ಲಿಲ್ಲ. ಆಗ ನನ್ಗೆ ಈ ಮನೆಗೆ ಆಗ್ ಬಂದಿದ್ದೆ ಆ ಕೆಲ್ಸ. ಅದೊಂದೇ ಕಾರಣದಿಂದ ಶ್ರುತಿ ನಾನು ಆ ಕೆಲ್ಸ ಬಿಟ್ಟು ಬರ್ತಾ ಇಲ್ಲ. ಅದ್ ಬಿಟ್ಟು ನನ್ ತಲೆಯಲ್ಲಿ ಬೇರೆ ಯಾವ ಯೋಚನೆನೂ ಇಲ್ಲ ಶ್ರುತಿ. ನನ್ ಮನ್ಸಲ್ಲಿ ನೀತಿ ಇರೋವರೆಗೂ ನೀತು ಅಲ್ಲ, ನೀತು ಅಂತ 100 ಜನ ಬಂದ್ರು ನಮ್ಮಿಬ್ಬರನ್ನು ದೂರ ಮಾಡಕ್ಕಾಗಲ್ಲ. ಇವಾಗ ನಾನ್ ಗೋವಾಗ್ ಹೋಗ್ ಬರ್ಬೋದಾ? ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಬಟ್ ಜರ್ನಿ ಮುಂಚೆ ಎನರ್ಜಿ ಬೇಕಲ್ವಾ? ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ಹಾಗೆ 10 ತಗೊಂಡ್ರೆ ಮುತ್ತು ಫ್ರೀ. ತಗೊಂಡ್ರೆ ಮದುವೆ ಆಗಿದ್ಯಾ? ಆಯ್ತು, ಒಂದು ಫ್ರೀ ಇದೆಯಲ್ಲ, ಕೊಡು ಒಂದೇನಾ? ಅಲ್ಲ, ಯಾವಾಗ್ಲಿ ನೀನ್ ಕೇಳ್ಜ, ಇವಾಗ ನೀನ್ ನನಗ್ ಕೊಡು. ನೀನ್ ಕೇಳೋದೈತೆ, ನಾನ್ ಕೊಡೋದೈತೆ. I miss you too. Come on, darling, ಅಯ್ಯೋ ಅಯ್ಯೋ, sit down, darling, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ನಿಮ್ಮನ್ ನೋಡಿದ್ರೆ ಆ ಟಿವಿ ಚಾನೆಲ್ ಅಲ್ಲಿ ಬರೋ ಕಾಮಿಡಿಯನ್ ತರ ಕಾಣಿಸ್ತಿದ್ದೀರಾ. ಎಂಥ ದಿವ್ಯ ದೃಷ್ಟಿ ತಾಯಿ ನಿಂದು. ಅಂದ್ರೆ ಏಯ್, ನಾಳೆನೋ ನಾಳಿದ್ದು ಮುಂದುವಾರನೋ ನಾನ್ ಟಿವಿಲಿ ಬರವನೇ ಕಣೆ. ಹೇಗೆ? ಹೆಂಗಂದ್ರೆ ನನ್ ಫ್ರೆಂಡ್ ಒಬ್ನಿದಾನೆ. ಯಾರು? ಹೈ, ಫ್ರೆಂಡು ಅಂದ್ರೆ ಫ್ರೆಂಡು. ದಿವಾಕರನೋ ರತ್ನಾಕರನೋ ಅವನ ಹೆಸರು ತಿಳ್ಕೊಂಡು ಏನೇ ಮಾಡ್ತೀನಿ ನೀನು? ಆಯ್ತು, ಹೇಳಿ ಏನ್ ವಿಷಯ? ಸುವರ್ಣ ಟಿವಿಲಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಅದೆಂತದ್ದು ಶೋ ಮಾಡ್ತಾ ಇದ್ದಾನಂತೆ. ಮಾತಾಡ್ಬಾರೋ ಟೊಯ್ಯ ಅಂತಂದ. ನಾನು ಹಿಂದ್ ಮುಂದೆ ನೋಡಿದೆ ರಯ್ಯ ಅಂತಂದ್ಬಿಟ್ಟೆ. ಮಾಗ್ಗಾರ್ ಮಲ್ಲ ಇನ್ ಅವತಾರ ತಾನೇ ನೀವು. ಹೋಗ್ ಮಾತಾಡಿ. ಅಯ್ಯೋ ದೊಡ್ಡದಿಮ್ಮಿ, ಲೇ ನಾನಲ್ಲ ಕಣೆ, ನಾವು. ಏ, ನನಗ್ ಮಾತಾಡೋಕ್ ಬರಲ್ಲಪ್ಪ. ಯಾರು ನಿನಗ? ಲೇ, ನಿನ್ನ ಜೊತೆ ಅರ್ಧ ದಿನ ಏನಾದ್ರೂ ಪೇಷನ್ಸ್ ಹಾಕಿ ಕೂತ್ಕೊಂಡ್ಬಿಟ್ರೆ ಬೀದಿ ನಾಯಿಗಳೆಲ್ಲ ಸೇರ್ಕೊಂಡು ಬಹು 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 ಅನ್ನೋ ಬದಲು ಮೌ 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 ಸಾಕು ನಿಲ್ಸಮೋ ಅಂತ ಅನ್ಸ್ಬಿಡ್ತೀಯ. ಅಂತ ನಾಜುಕುಮಾರಿ ತಂದು ನೀನು ಏನು ಬರಲ್ಲ ಅಂತ ಅನ್ಕೊಂಡು ಎಲ್ಲ ಮಾತಾಡ್ಬಿಡ್ತೀಯ ನೀನು ಅಂತೋಳು. ನಗಮುಖದ ನಗಮ. ವೈನ್ ಬಾಟ್ಲಿಗೆ ಸೀರೆ ತಗ್ಲಾಕ್ದಂಗ್ ಕಾಣಿಸ್ತಿಲ್ಲೇ ನನ್ನ ಚುಮಕ ಚುಮ. ಯೋ ನಿಧಾನ. ಅತ್ತೆ ಮಾವ ಯಾರಾದ್ರೂ ಕೇಳಿಸ್ಕೊಂಡ್ರೆ ಒಳ್ಳೇದ ಬಿಡು, ಹಂಗೆ ಬಿಟ್ಟಾಗ್ಬಿಡ್ತಾರೆ. ಕೇಳದೆ ಇದ್ರೇನೆ ಏನ್ ಮಾಡ್ತಾವ ಈ ಬಡ್ಡೆ ತಾವು ಉಂಟು ಇಣಕ್ ನೋಡ್ತಾರೆ. ಈ ಬಲೆ ಮಾತಾಡ್ತೀರಾ ನೀವು? ದೈವದತ್ತ ಬಹುಮಾನ, ಅದನ್ನ ಉಪಯೋಗಿಸಕ್ ಯಾಕಮ್ಮ ಬಿಗುಮಾನ? ಅಂದಾಗೆ ಮುತ್ತು ಕೊಟ್ಟು ಮ್ಯಾಟ್ರು ಸೊಲ್ಲ, ಮ್ಯಾಟ್ರು ಸೊಲ್ತಾ ಮುತ್ ಕೊಡ್ಲಾ, ಅಥವಾ ಮ್ಯಾಟ್ರು ಸೊಲ್ಲ ಆದ್ಮೇಲೆ ಮುತ್ ಕೊಡ್ಲಾ? ಮ್ಯಾಟ್ರ್ ಮಾತ್ರ ಹೇಳಿ ಸಾಕು. ಏಯ್, ಆ ಕಡೆ ಕ್ವಾಟ್ರು ಇಲ್ಲ, ಈ ಕಡೆ ಮುತ್ಕೊಡು ಇಲ್ಲ. ಹೆಂಗೆ ನಮ್ ಬಾಳ್ದಾಗ ಸಮಾಧಾನ ಮಾಡೋದು? ತಾನಾಗೆ ಎಲ್ಲ ಸಮಾಧಾನ ಆಗುತ್ತೆ. ನಾವ್ ಅವತ್ತೇ ಮಾತಾಡ್ಕೊಂಡಿದೀವಿ, ರೂಮ್ ಕಟ್ಟೋವರೆಗೂ ಏನು ಬೇಡ ಅಂತ. ನಾವಿನ್ನು EMI ರೇಂಜ್ ಅಲ್ಲೇ ಇದೀವಿ. ಲೋನ್ ಕ್ಲಿಯರ್ ಆದ್ಮೇಲೆನೆ NOC ತಗೊಳ್ಳೋದು. ಆಯ್ತು ಬಿಡು, ಹಂಗೆ ಹೇಳ್ತೀನಿ. ಅದೇನಪ್ಪಾ ಅಂತಂದ್ರೆ ಅದು ಒಂದು ಕಾರ್ಯಕ್ರಮ. ಗಂಡ ಹೆಂಡತಿ ಹತ್ರ ಯಾವ ವಿಷಯ ಮುಚ್ಚಿಟ್ಟಿದ್ದಾನೆ, ಹೆಂಡತಿ ಗಂಡ ಹತ್ರ ಯಾವ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂತ ಎಲ್ರ ಮುಂದೆ ಬಹಿರಂಗವಾಗಿ ಮಾತಾಡುವಂತ ಪ್ರೋಗ್ರಾಮ್ ಅದು. ಅದ್ರಲ್ಲಿ ನಾವಿಬ್ರೇ ಗೆಲ್ಲೋದು ಕಣೆ. ಅದು ಹೇಗೆ ಹೇಳ್ತೀರಾ? ಅದೇನೋ ಅದು ಇವರು ಸೈಕಿಯಾಟ್ರಿಸ್ಟ್ ಬಂದಿರ್ತಾರಂತೆ. ನಮ್ಮ ಮನ್ಸಲ್ಲಿ ಏನೇ ಇದ್ರು ಅದನ್ನೆಲ್ಲ ಹೊರಗೆ ತೆಗೆದು ಬಿಡ್ತಾರಂತೆ, ಬಾವಿಯಿಂದ ಬೆನ್ಗೆ ತೆಗೆದಂಗೆ. ಅದೆಂತ ಸೈಕಿಯಾಟ್ರಿಸ್ಟೇ ಬರ್ಲಿ ಕಣವಿನ, ನನ್ನ ಮನಸ್ಸಲ್ಲಿ ನಿನ್ನ ಹತ್ರ ಯಾವ ವಿಷಯನ ಮುಚ್ಚಿಟ್ಟಿಲ್ಲ ಅನ್ನೋ ಮಾತನ್ನ ಅವರೇ ಹೊರಗೆ ತೆಗೆಸ್ತಾರೆ. ಹಂಗೆ ನಿನ್ನ ಹತ್ರನೂ ಅಷ್ಟೇ, ಗಂಡನಿಂದ ಹೆಂಡತಿ ಯಾವ ವಿಷಯನೂ ಮುಚ್ಚಿಡಲ್ಲ. ಇವರಿಬ್ರು ಆದರ್ಶ ದಂಪತಿಗಳು ಅಂತ ಪ್ರೂವ್ ಆಗೋಗತ್ತೆ. ಮಜಗಳೇನ್ ಗೊತ್ತಾ? ಗೆದ್ದವ್ರಿಗೆ 50,000 ದುಡ್ಡು ಕೊಡ್ತಾರೆ ಕಣೆ. ರೂಮ್ ಕಟ್ಟೋದಕ್ಕೆ ಬಾರಿ ಹೆಲ್ಪ್ ಆಗುತ್ತೆ. ನಾಳೆನೇ ರೆಡಿ ಆಗಿರು. ವಾತ್ವಾತನೇ ಹೋಗದೆ ಗೆದ್ಕೊಂಡ್ ಬರ್ತಾ ಇರೋದೆಯಾ? ನಾನ್ ಬರಲ್ಲ, ನೀವ್ ಹೋಗ್ ಬನ್ನಿ. ಲೇ, ಅದು ಆದರ್ಶ ದಂಪತಿಗಳು ಪ್ರೋಗ್ರಾಮ್ ಕಣೆ. ನಾನ್ ಒಬ್ನೇ ಹೋಗಿ ಏನ್ ಮಾಡ್ಲಿ? ನಾನ್ ಅಲ್ಲಿಗೆಲ್ಲ ಬರಲ್ಲ, ದಯವಿಟ್ಟು ನನ್ನ ಬದ್ವಂತ ಮಾಡ್ಬೇಡಿ. ಯಾಕೆ ನೀನ್ ನನ್ನಿಂದ ಯಾವ್ದಾರು ವಿಷಯ ಗೊತ್ತಿದ್ಯಾ? ಓಯ್ ಅಮ್ಮಣ್ಣಿ, ಎಂತ ಸಮಾಚಾರಗಳು? ಅದೇ ಮೂಗು ಮುಕ್ಕಾಲಡಿ ದಪ್ಪ ಆಗೋಯ್ತಲ್ಲ, ಏನಮ್ಮ ಹೇಳಮ್ಮ, ಏನಾದ್ರು ಮುಚ್ಚಟಿಗೇನೆ? ರೀ, ನಾನ್ ನೋಡಿದ್ರೆ ನಿಮ್ಗ್ ಹಾಗ ಅನ್ಸ್ತಿದ್ಯಾ? ಬಲೆ ಅನ್ನಿಸ್ತಾ ಇದೆ. ನೀನು ಮನೆ ಬಿಟ್ಟು ಹೋಗೋದಕ್ಕಿಂತ ಮುಂಚೆನೆ ಮಂಡ್ರಿಗಪ್ಪೆ ತಿಂದಿರೋ ಮಂಡ್ಲು ತಾವಾಡ್ದಂಗ್ ಆಡ್ತಾ ಇದ್ದೆ. ಈಗ ಏಷ್ಯಾ ಕಾಡಾನಿನೇ ನುಂಗಿರೋ ಅನಾಕೊಂಡ ತರ ಕಾಣಿಸ್ತಾ ಇದೆಯಾ? ಯಾಕೆ ಏನ್ ಸೊಲ್ಲು? ರೀ, ನಾನ್ ಆ ರೀತಿ ಯಾವ ವಿಷಯ ನಿಮ್ ಹತ್ರ ಮುಚ್ಚಿಡಲ್ಲ, ಚಿಡ್ತಾನೂ ಇಲ್ಲ. ಮತ್ತೆ ಬಾ ಅಲ್ಲಿಗೆ ಹೋಗೋಣ, ಅದು ಪ್ರೂವ್ ಆಗಾಗ್ಲಿ. ಹೋಗಿ ಆ ಕಡೆ. ನಾನ್ ಪ್ರೂವ್ ಮಾಡ್ಕೊಳ್ಳೋದಕ್ ಆಗೋದು ಇಲ್ಲ, ನನ್ಗದು ಇಷ್ಟನೂ ಇಲ್ಲ. ನೀವ್ ನಂಬೋ ಆಗಿದ್ರೆ ನಂಬಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ನೋಡಿ, ನಾನ್ ಅಲ್ಲಿಗೆಲ್ಲ ಬಂದು ಅಂತ ಆಟ ಎಲ್ಲ ಆಡಲ್ಲ. ಚಿಚಿ, ನೋಡ್ತಾರ ಏನ್ರಿ ಅನ್ಕೊಳಲ್ಲ ನಮ್ ಬಗ್ಗೆ. ನಾನ್ ಹಾಗೆಲ್ಲ ನನ್ ಗಂಡನ್ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ ಹಾಗೆಲ್ಲ ಯಾರ್ ಮುಂದೆನೂ ಬಂದ್ ಕುತ್ಕೊಳಲ್ಲ. ನನ್ಗದ್ ಇಷ್ಟನೂ ಆಗಲ್ಲ. ಮರ್ತಾರಿ, ನಾನ್ ಬಂದೆ ಬನ್ನಿ. ಇದ್ ಯಾಕೆ ಒಮ್ಮೆ ಹಿಂಗ್ ನಡ್ಕೋತಾಳೆ? ಅರ್ಥನೇ ಆಗಲ್ಲಪ್ಪ ಹೆಂಗಸರ ಸಮಾಚಾರ. ನಮ್ ಬಾಳೆಗೋಯ್ನದಾಗ ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ. ನಮಗೂ ಗೊತ್ತಾಗೋಯ್ತು ಯಾಕಂದ ಅಂತ. ನಾನು ಕ್ರಿಶಮ್ಮ ಕಲ್ಯಾಣಿ. ಖುಷು ಹೊರಗಡೆ ಹಸ್ಕೊಂಡ್ ಕೂತ್ಕೊಂಡಿದ್ದಾನೆ. ಹೋಗೋನಿಗ್ ಊಟ ತಿನ್ಸೋ. ಎಲ್ಲ ಮಗ್ನೆ, ಏನಿದು ಅಸಹ್ಯ? ಇದ್ರಲ್ಲೆಂತ ಅಸಹ್ಯ ಆತೆ? ಅವ್ನ ಮಗುಗ ಅವ್ನು ಊಟ ಮಾಡ್ಸಿದ್ರೆ ನಂದೇನು ಲೋಪ ಇರ್ಲಿಲ್ಲಮ್ಮ. ಅವನು ಈ ಮನೆ ಮಗು ತಾನೆ. ಅಲ್ಲ, ಈ ಪಿಲ್ಟು ಹೆಂಗಮ್ಮ ಈ ಮನೆ ಮಗ ಆಗ್ತಾನೆ? ರಕ್ತವಾ?
ನೀರಾ ಯಾವ ಸಂಬಂಧ ಇದೆ ಇವನಿಗೆ